ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಸೆಕೆಂಡ್ ಚಾನಲ್ ಗಾಯ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರೂ ಅಷ್ಟೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಹೆಂಗಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ ಅನ್ನೋದು ತುಂಬ ಲೇಸಿ ಆಗಿಬಿಟ್ಟಿದೆ. ತುಂಬ ಪ್ರತಿಯೊಬ್ಬರ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ ಅನ್ನಂಗಿಲ್ಲ. ಓಕೆನಾ, ಫಸ್ಟ್ ಒಂದು ಕಾಲದಲ್ಲಿ ಫೇಸ್ಬುಕ್ ಇತ್ತು. ಓಕೆನಾ, ಫೇಸ್ಬುಕ್ನ ಬೀಟ್ ಮಾಡಿ ಇವಾಗ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟೈತೆ. ಓಕೆನಾ, ಇನ್ಸ್ಟಾಗ್ರಾಮ್ ಇನ್ನೂ ಬೀಟ್ ಮಾಡೋಕ್ಕೆ ಯಾವ ಆ್ಯಪು ಬಂದಿಲ್ಲ. ಸೊ ಪ್ರೆಸೆಂಟ್ ಒಂದು ಇವಾಗ ಟ್ರೆಂಡಲ್ಲಿರೋದು ಇನ್ಸ್ಟಾಗ್ರಾಮ್. ಓಕೆನಾ, ಯಾರು ನೋಡಿದ್ರೆ ಅಷ್ಟು ಮಗ ರೀಲ್ಸ್ ಮಾಡೋಣ ಬಾ, ಯಾವುದೊಂದು ಮಾಡಾಕೊಂಡು ಬಾರಲ್ಲಿ ವೈರಲ್ ಆಗೋಣ, ನಾವು ದುಡ್ಡು ಮಾಡ್ಬೋದು ವೈರಲ್ ಆದರೆ ಅಂತ ತುಂಬ ಜನ ಅನ್ಕೊತಾರೆ. ಓಕೆನಾ, ಎಷ್ಟೋ ಜನ ರೀಲ್ ವೀಡಿಯೋಸ್ಗಳು ಬರ್ತಾ ಇರ್ತವೆ, ಕಾಮಿಡಿ ವೀಡಿಯೋಸು, ಮೋಟಿವೇಶ್ನಲ್ ವೀಡಿಯೋಸು. ಓಕೆನಾ, ಅದನ್ನ ನೋಡ್ಬಿಟ್ಟು ಶೇರ್ ಮಾಡ್ತಾರೆ. ಶೇರ್ ಮಾಡಿಬಿಟ್ಟು ಅವನು ನಗಿದಿಲ್ಲದೆ ಅದನ್ನ ಇನ್ನೊಬ್ರಿಗೆ ಶೇರ್ ಮಾಡಿಬಿಟ್ಟು ಅವ್ನ ಫ್ರೆಂಡ್ಸ್ಗೆ ಅವ್ರಿಗೂ ನಗಿಸ್ತಾನೆ. ಓಕೆನಾ, ಈ ಥರ ತುಂಬ ವೀಡಿಯೋಸ್ಗಳು ವೈರಲ್ ಆಗ್ತಾ ಇರ್ತವೆ ಇನ್ಸ್ಟಾಗ್ರಾಮ್ದಲ್ಲಿ. ಓಕೆನಾ, ಬಟ್ ನೋಡೋರ್ಗೆ ಅನಿಸುತ್ತೆ ಮಗ ನಾವು ಕೂಡ ಈ ಥರ ರೀಲ್ ವೀಡಿಯೋಸ್ಗಳನ್ನು ಮಾಡೋಣ ಅಂತ. ಓಕೆನಾ, ಸೊ ಮಾಡೋಕ್ಕಂತ ಕಾಮಿಡಿ ವೀಡಿಯೋಸ್ ಏನಾದರೂ ಮಾಡಬೇಕು ಅಂತಂದರೆ ಒಂದು 4 ಜನ ಫ್ರೆಂಡ್ಸ್ ಇರಬೇಕಾಗುತ್ತೆ. ಇಲ್ಲಾಂತಂದರೆ ಏನಾದರೂ ಒಂದು 4 ಜನ ವೀಡಿಯೋ ಮಾಡೋಕ್ಕಾದ್ರೂ ಇನ್ನೊಬ್ರು ಇರಲೇಬೇಕು ಜೊತೆಗೆ. ಓಕೆನಾ, ಆದರೆ ಏನು ಮಾಡ್ತೀಯಾ, ನಿನ್ನ ಹತ್ರ ಯಾರೂ ಇಲ್ಲ. ಓಕೆನಾ, ಹಂಗೋ ಹಿಂಗೋ ಕೆಳಗೋ ಬಿದ್ದೋ ಮೇಲೋ ಬಿದ್ದು ವೀಡಿಯೋ ಕ್ರಿಯೇಟ್ ಮಾಡ್ಕೊಂಬಿಡ್ತೀಯ. ಓಕೆನಾ, ಆದರೆ ಅಪ್ಲೋಡ್ ಮಾಡೋದು ಹೇಗೆ? ಓಕೆನಾ, ತುಂಬ ಜನಕ್ಕೆ ಅಪ್ಲೋಡ್ ಮಾಡೋಕೆ ಬಂದ್ಬಿಡುತ್ತೆ, ಸಿಂಪಲಾಗಿ ಅಪ್ಲೋಡ್ ಮಾಡಿಬಿಡ್ತಾರೆ. ಆದರೆ ಆ ವಿಧಾನ ಚೇಂಜ್ ಮಾಡಬೇಕು. ಓಕೆನಾ, ಆ ವಿಧಾನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮೊಂದು ವೀಡಿಯೋಸ್ಗಳು ಕೂಡ ವೈರಲ್ ಆಗೇ ಆಗುತ್ತೆ ಗೈಸ್. ಓಕೆನಾ, ಇನ್ಸ್ಟಾಗ್ರಾಮಲ್ಲಿ ರೀಲ್ ವೀಡಿಯೋಸ್ಗಳು ತುಂಬ ಅಪ್ಲೋಡ್ ಆಗ್ತವೆ, ಲಕ್ಷಾಂತರ ಕೋಟ್ಯಾದ ರೀಲ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಆಗ್ತವೆ ದಿನ. ಓಕೆನಾ, ಆದರೆ ವಿಧಾನ ಚೇಂಜ್ ಮಾಡಿಕೊಂಡ್ರೆ ಆ್ಯಂಡ್ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ 100% ನಿಮ್ಮೊಂದು ವೀಡಿಯೋ ಕೂಡ ವೈರಲ್ ಆಗುತ್ತೆ ಗೈಸ್. ಓಕೆನಾ, ಆ್ಯಂಡ್ ಇನ್ನೊಂದೇನಪ್ಪ ಅಂತ ನಿಮ್ಮೊಂದು ವೀಡಿಯೋ ಕೂಡ ಅದೇ ಥರ ಇರಬೇಕಾಗುತ್ತೆ. ಓಕೆನಾ, ಅದೇ ಥರ ಇದ್ರೆ ಮಾತ್ರನೇ ವೈರಲ್ ಆಗುತ್ತೆ. ಆಡಿಯನ್ಸ್ನ ನಿಮ್ಮೊಂದು ವೀಡಿಯೋ ಜೊತೆ ಕನೆಕ್ಟ್ ಮಾಡಿರಬೇಕಾಗುತ್ತೆ. ಓಕೆನಾ, ಸೊ ಆ ಥರ ವೀಡಿಯೋ ಕ್ರಿಯೇಟ್ ಮಾಡಿದ್ರೆ 100% ವೈರಲ್ ಆಗುತ್ತೆ. ಓಕೆ, ನಾನು ಏನೋ ಸಿಕ್ತು ವೀಡಿಯೋ ಮಾಡಿಬಿಟ್ಟೆ, ಇದೇ ಈ ರೀತಿಯಾಗಿ ಅಪ್ಲೋಡ್ ಮಾಡಿಬಿಟ್ಟು ವೈರಲ್ ಆಗೇ ಬಿಡ್ತದೆ ಅನ್ನೋಂಗಿದ್ರೆ ಆ ಥರ ಆಗಲ್ಲ. ಓಕೆನಾ, ಸೊ ವೀಡಿಯೋ ಕೂಡ ಅದೇ ಥರ ಇರಬೇಕು, ಕ್ರಿಯೇಟ್ ಮಾಡಬೇಕು. ಕಾಮಿಡಿ ವಿಡಿಯೋ ಆಗಿರ್ಬೋದು, ಏನಾಗಿರ್ಬೋದು. ಓಕೆನಾ, ಆ ಥರ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಕರೆಕ್ಟಾಗಿ ಕೂಡ ಅಪ್ಲೋಡ್ ಮಾಡಬೇಕು. ಓಕೆನಾ, ಇವಾಗ ಸಿಂಪಲಾಗಿ ನಾನು ಹೇಳ್ತೀನಿ ಹೆಂಗೆ ಅಂತ ಅಪ್ಲೋಡ್ ಮಾಡೋದು ಅಂತ. ಕೆಲವೊಂದು ಸಣ್ಣ ಮಿಸ್ಟೇಕ್ ಮಾಡ್ತೀನಿ ನೀವು. ಓಕೆನಾ, ಅದನ್ನು ಕವರ್ ಮಾಡಿಬಿಟ್ರೆ ಸಾಕು. ಸೊ ಆರಾಮಾಗಿ ನಿಮ್ಮೊಂದು ವೀಡಿಯೋ ಕೂಡ ವೈರಲ್ ಆಗುತ್ತೆ ಗೈಸ್. ಓಕೆನಾ, ಬನ್ನಿ ಯಾವ ಥರ ಅಂತ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಬಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ. ಓಕೆನಾ, ಈಗ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ಎಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ನಾವು ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಅಂತ ಗೈಸ್. ಓಕೆನಾ, ಸಿಂಪಲಾಗಿ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತೀನಿ. ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ ಅಂತ ನೋಡ್ತಾ ಇದ್ರೆ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ. ಇದು ನನ್ನೊಂದು ಅಕೌಂಟ್. ಓಕೆನಾ, ಇನ್ನು ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೋಬೋದು. ಏನಾದರೂ ಡೌಟ್ ಇತ್ತಂದ್ರೂ ಕೂಡ ಅಲ್ಲಿ ಕೇಳ್ಬೋದು, ನಾನು ಹೇಳ್ತೀನಿ ಹೆಂಗೆ ಅಂತ ಗೈಸ್. ಓಕೆನಾ, ಸೊ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ ನಿಮಗೆ. ಓಕೆನಾ, ಸಿಂಪಲಾಗಿ ನಾನು ಏನೇನು ಮಾಡ್ತೀನಿ, ಸಿಂಪಲಾಗಿ ಹೋಮ್ ಪೇಜ್ಗೆ ಹೋಗ್ತೀನಿ ನಾನು. ಸೊ ಹೋಮ್ ಪೇಜ್ಗೆ ಹೋಗಿದ ನಂತರ ಇಲ್ಲೇನಪ್ಪ ಅಂತ ನಿಮ್ಗೆ ವೀಡಿಯೋಸ್ಗಳು ತುಂಬ ಬರ್ತಾ ಇರ್ತವೆ. ಓಕೆನಾ, ಅದ್ರಲ್ಲಿ ಕರೆಕ್ಟಾಗಿ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಇವಾಗ ಸಿಂಪಲಾಗಿ ಈ ಥರ ಬಂದಿದ್ದಾಗ ಸಿಂಪಲಾಗಿ ನಾರ್ಮಲಾಗಿ ನಾವು ಪ್ಲಸ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಈ ಥರ ಪೇಜ್ ಬರುತ್ತೆ ನಿಮಗೆ. ಈ ಥರ ಪೇಜ್ ಬಂದಿದ್ದಾಗ ಸಿಂಪಲಾಗಿ ಇಲ್ಲೇನಪ್ಪ ಅಂತಂದರೆ ನಿಮಗೆ 4 ಆಪ್ಷನ್ ಬರುತ್ತೆ, ಪೋಸ್ಟ್, ಸ್ಟೋರಿ, ರೀಲ್ಸ್, ಲೈವ್ ಅಂತ ಬರುತ್ತೆ. ಸಿಂಪಲಾಗಿ ಇಲ್ಲಿ ರೀಲ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮೊಂದು ವೀಡಿಯೋ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ಒಂದು ವೀಡಿಯೋ ಇಲ್ಲಿ ಬಂದ್ಬಿಡುತ್ತೆ. ಸಿಂಪಲಾಗಿ ಆ ಒಂದು ವೀಡಿಯೋನ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ ಈ ಒಂದು ವೀಡಿಯೋನ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇವಾಗ ಏನು ಮಾಡ್ತೀನಿ, ಸಿಂಪಲಾಗಿ ಇಲ್ಲಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ನನಗೆ ಈ ಥರ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಈ ಥರ ಪೇಜ್ ಬಂದುಬಿಡುತ್ತೆ. ಆ್ಯಂಡ್ ಫಸ್ಟ್ನಲ್ಲಿ ಏನಪ್ಪ ಅಂದರೆ ನೀವು ವೀಡಿಯೋ ರಿಲೇಟೆಡ್ ಏನಾದರೂ ಕೀವರ್ಡ್ಸ್ಗಳನ್ನು ಹಾಕೊಳ್ಳಿ. ವೀಡಿಯೋ ರಿಲೇಟೆಡ್ ನೀವು ಏದ್ರ ಬಗ್ಗೆ ವೀಡಿಯೋ ಮಾಡಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ನೀವು ಇದನ್ನು ಹಾಕೊಳ್ಳಿ. ಓಕೆನಾ, ಎಕ್ಸಾಂಪಲ್ ನಾನು ಸುಮ್ಮನೆ ಫನ್ನಿಯಾಗಿ ಕಾಮಿಡಿ ಟೈಪಾಗಿ ವೀಡಿಯೋ ಮಾಡಿದ್ದೆ, ಅದು ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಹೆಂಗೆ ಅಂತ. ಇದನ್ನು ನಾನು ಒಂದು ಇಮೋಜಿ ಇಕ್ಕೊಂತೀನಿ, ನಗಿಯೋ ಇಮೋಜಿ. ಓಕೆನಾ, ಸೊ ಈ ಥರ. ಸೊ ವೇರ್ ಈಸ್ ದ ಲಾಫಿಂಗ್ ಎಮೋಜ್. ಸೊ ಈ ಥರ ಇಟ್ಕೊಂಡಿದ್ದೀನಿ. ಅದಾಗಿದ ನಂತರ ಇಲ್ಲೇನಪ್ಪ ಅಂತಂದ್ರೆ ನೀವು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ, ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ರೆ ನಿಮ್ಮೊಂದು ವೀಡಿಯೋ ಇನ್ನೂ ತುಂಬ ವೈರಲ್ ಆಗುತ್ತೆ ಗೈಸ್. ಓಕೆನಾ, ಹಿಂಗೆ ಅಂತ ಹೇಳ್ತೀನಿ. ನೋಡ್ತಾ ಇದ್ರಲ್ಲಿ ಹ್ಯಾಶ್ಟ್ಯಾಗ್ ಅಂತ ಹೇಳಿ ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂದರೆ ಫಸ್ಟ್ನೇದೇನಪ್ಪ ಅಂದ್ರೆ ನಮ್ಮೊಂದು ವೀಡಿಯೋ ಕಾಮಿಡಿ ಟೈಪ್ ಇದೆ. ಓಕೆನಾ, ಸೊ ಇವಾಗ ಏನು ಮಾಡ್ತೀನಿ, ನಾನು ಕಾಮಿಡಿ ಅಂತ ಸರ್ಚ್ ಮಾಡ್ತೀನಿ ಈ ಥರ ಹ್ಯಾಶ್ಟ್ಯಾಗ್ ಹಾಕೊಂಡಿದ್ದ ನಂತರ. ಓಕೆನಾ, ಈ ಥರ ನೋಡ್ತಾರೆ ಕಾಮಿಡಿ ಅಂತ ಹಾಕೊಂಡಿದ ಮೇಲೇ ಬಂದ್ಬಿಟ್ಟಿದೆ. ನೋಡ್ತಾ ಇದ್ರೆ ಎಷ್ಟು ಜನ ಯೂಸ್ ಮಾಡಿದರೆ ಈ ಒಂದು ಹ್ಯಾಶ್ಟ್ಯಾಗನ್ನು. ಓಕೆನಾ, ಇದನ್ನು ಸಿಂಪಲಾಗಿ ನಾನು ಇದ್ರೆ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಹ್ಯಾಶ್ಟ್ಯಾಗ್ ನಾನು ಯೂಸ್ ಮಾಡ್ತೀನಿ. ಓಕೆನಾ, ವೈರಲ್ ವಿಡಿಯೋ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ನೋಡ್ತಾ ಇದ್ರೆ ವೈರಲ್ ವೀಡಿಯೋಸ್ ಅಂತ ಬಂತು. ಓಕೆನಾ, ಇದನ್ನು ಜಾಸ್ತಿ ಯೂಸ್ ಮಾಡಿದರೆ ವೈರಲ್ ವೀಡಿಯೋಸ್ ಅಂತ. ಸೊ ಆ ಒಂದು ಹ್ಯಾಶ್ಟ್ಯಾಗ್ನ ಸಿಂಪಲಾಗಿ ನಾನು ಹಾಕ್ಕೊಂಡಿದ್ದೀನಿ. ಓಕೆನಾ, ಸೊ ಅದಾಗಿದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಟ್ಯಾಗ್ ಪೀಪಲ್ಸ್. ಓಕೆನಾ, ಟ್ಯಾಗ್ ಪೀಪಲ್ಸ್ ಅಂತ ಇವಾಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಫಾಲೋವರ್ಸ್ ಜಾಸ್ತಿ ಇದ್ದವರು ಇರ್ತಾರಲ್ವಾ. ಸೊ ನಿಮಗೆ ಎಕ್ಸಾಂಪಲ್ ನಿಮಗೆ ಫಾಲೋವರ್ಸ್ ಕಡಿಮೆ ಇದ್ದಾರೆ. ಓಕೆನಾ, ನಿಮ್ಮ ಫ್ರೆಂಡ್ಸ್ಗೆ ಜಾಸ್ತಿ ಇರ್ತಾರಲ್ವಾ. ಸೊ ಅದನ್ನೇನು ಮಾಡಬೇಕು, ಸಿಂಪಲಾಗಿ ಇಲ್ಲಿನ ಅವ್ರಿಗೆ ನೀವು ಟ್ಯಾಗ್ ಮಾಡ್ಬೋದು. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಆ್ಯಡ್ ಟ್ಯಾಗ್ ಅಂತಿದೆ. ಸಿಂಪಲಾಗಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅವರೊಂದು ಯೂಸರ್ ನೇಮ್ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್
ನನ್ನೊಂದು ಅಕೌಂಟ್ ಇವಾಗ ಸರ್ಚ್ ಮಾಡ್ತೀನಿ ಈ ಥರ. ಸೊ ನೋಡ್ತಾ ಇದ್ರೆ ಬಂದ್ಬಿಡ್ತು ನನ್ನೊಂದು ಅಕೌಂಟ್ ಆನಂದ್ ರೆಡ್ಡಿ 251 ಯೂಸರ್ ನೇಮು. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಅದು ಟ್ಯಾಗ್ ಆಗೋಗುತ್ತೆ. ಟ್ಯಾಗ್ ಆಗಿದ ನಂತರ ಸಿಂಪಲ್ ಆಗಿ ಇಲ್ಲಿ ಇನ್ನೊಂದು ಸರಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಜಸ್ಟ್. ಓಕೆನಾ, ಈ ಥರ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅದು ಒಂದು ನಿಮ್ಮ ಫ್ರೆಂಡ್ಗೆ ಟ್ಯಾಗ್ ಆಗೋಯ್ತು. ನೋಡ್ತಾ ಇಲ್ಲಿ ಬಂದ್ಬಿಡ್ತು ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಇಲ್ಲಿ ಬಂದ್ಬಿಡ್ತು. ಅದಾಗಿದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಂಗಿತ್ತಂದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಆ್ಯಡ್ ಲೊಕೇಶನ್ ಅಂತ ಇರುತ್ತೆ. ಓಕೆನಾ, ನೋಡ್ತಾ ಇದ್ರೆ ಸಿಂಪಲ್ ಆಗಿ ಆ್ಯಡ್ ಲೊಕೇಶನ್ ಏನಪ್ಪ ಅಂತಂದ್ರೆ ನೀವು ಯಾವೊಂದು ಸಿಟಿನಲ್ಲಿ ಇರ್ತಾ ಇದ್ದೀರಿ, ಯಾವೊಂದು ಊರಲ್ಲಿ ಇರ್ತಾ ಇದ್ದೀರಿ, ಯಾವೊಂದು ಹಳ್ಳಿನಲ್ಲಿ ಇರ್ತಾ ಇದ್ದೀರಾ. ಓಕೆನಾ, ನೀವೆಲ್ಲದ್ರಿ ಕಾಡಲ್ಲಿರಿ ಎಲ್ಲದ್ರಿ. ಓಕೆನಾ, ಆ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮೊಂದು ವಿಡಿಯೋ ಆ ಒಂದು ಸರೌಂಡಿಂಗಲ್ಲಿ ಆ ಒಂದು ಲೊಕೇಶನಲ್ಲಿ ವೈರಲ್ ಆಗಬೇಕು ಅಂತಂದ್ರೆ ಆ ಒಂದು ಲೊಕೇಶನ್ ಕೂಡ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಓಕೆನಾ, ಎಕ್ಸಾಂಪಲ್ ಬೆಂಗಳೂರಲ್ಲಿದ್ದೀರಾ ಅಥವಾ ಹೈದರಾಬಾದಲ್ಲಿದ್ದೀರಾ, ಪುಣೆನಲ್ಲಿದ್ದೀರಾ, ಎಲ್ಲಿರ್ತೀರಾ ಅಂತ ಆ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬರೀ ಆ ಸರೌಂಡಿಂಗ್ ಅಲ್ಲೇ ವೈರಲ್ ಆಗುತ್ತೆ ವಿಡಿಯೋ. ಓಕೆನಾ, ಸಿಂಪಲ್ ಆಗಿ ನನ್ನ ಎಕ್ಸಾಂಪಲ್ ಬೇಡ, ನಮ್ಮ ಆಲ್ ಆಫ್ ಇಂಡಿಯಾನೇ ವೈರಲ್ ಆಗ್ಬಿಡ್ಬೇಕಂತಂದ್ರೆ ಸಿಂಪಲ್ ಆಗಿ ಇಲ್ಲಿ INR ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇಂಡಿಯಾ. ಓಕೆನಾ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಫಸ್ಟಲ್ಲೇ ಬಂದ್ಬಿಡ್ತು. ಓಕೆನಾ, ಅದನ್ನು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಮ್ಮ ಇಂಡಿಯಾದಲ್ಲೇ ಫುಲ್ ವೈರಲ್ ಆಗೋಗುತ್ತೆ ವಿಡಿಯೋ. ಓಕೆನಾ, ಸೊ ಇದಾಯಿತು. ಸೊ ಅದಾಗಿದ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ. ನೋಡ್ತಾ ಇದ್ರೆ ಮೋರ್ ಆಪ್ಷನ್ಸ್ ಅಂತಿದೆಯಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆ್ಯಂಡ್ ಇಲ್ಲೊಂದು ಸ್ಟೆಪ್ ಏನಪ್ಪ ಅಂತ ನೋಡ್ತಾ ಇದ್ರೆ ಅಪ್ಲೋಡ್ ಆಟ್ ಹೈ ಕ್ವಾಲಿಟಿ. ಓಕೆನಾ, ಇದು ಆಫಲ್ಲಿ ಇರುತ್ತೆ. ತುಂಬ ಜನಗೆ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಓಕೆನಾ, ಕೆಲವ್ರ ಹತ್ರ ಒಳ್ಳೆ ಫೋನ್ ಇರಲ್ಲ, ಎಂತೆಂಥ ಫೋನ್ಗಳಿರುತ್ತೆ ಅದರಲ್ಲೇ ವೀಡಿಯೋಸ್ಗಳನ್ನು ಮಾಡ್ತಾರೆ. ಬಟ್ ಕ್ವಾಲಿಟಿ ಅನ್ನೋದು ತುಂಬ ಲೋ ಆಗಿಬಿಡುತ್ತೆ ಅಪ್ಲೋಡ್ ಆಗಿದ ನಂತರ. ಓಕೆನಾ, ಸೊ ಅಪ್ಲೋಡ್ ಇನ್ನೂ ಕ್ವಾಲಿಟಿ ಕಡಿಮೆ ಆಗಬಾರ್ದು ನಮ್ದು ಅಂತಂದರೆ ನೀವು ಲೋ ರೆಗ್ಯುಲೇಷನಲ್ಲಿ ವೀಡಿಯೋ ನೀವು ಮಾಡಿದ್ರು ಕೂಡ ಅಷ್ಟೇ, ಜಸ್ಟ್ ಇದನ್ನು ಆನ್ ಮಾಡ್ಕೊಳ್ಳಿ ಸಾಕು. ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮೊಂದು ವೀಡಿಯೋ ಇನ್ನೂ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ವೀಡಿಯೋ. ಓಕೆನಾ, ಸೊ ಕ್ವಾಲಿಟಿ ಕ್ಯಾಮ್ರಾದಿಂದ ತೆಗೆದುಬಿಟ್ಟು ಅವನೇನೋ ಅನಿಸ್ಬಿಡುತ್ತೆ. ಓಕೆನಾ, ಆ ಥರ ವೀಡಿಯೋ ಕ್ವಾಲಿಟಿ ಆಗುತ್ತೆ. ಸಿಂಪಲ್ ಆಗಿ ಇದನ್ನು ಆನ್ ಮಾಡ್ಕೊಳ್ಳಿ. ತುಂಬ ಜನ ಗೊತ್ತಿಲ್ಲ. ಇದನ್ನು ಆನ್ ಮಾಡ್ಕೊಳ್ಳಿ ನಂತರ ಸಿಂಪಲ್ ಆಗಿ ಬ್ಯಾಕ್ ಬಂದುಬಿಡಿ. ಓಕೆನಾ, ಸೊ ಬ್ಯಾಕ್ ಬಂದಿದ್ದ ನಂತರ ಸಿಂಪಲ್ ಆಗಿ ಮೇಲೆ ಸ್ಕ್ರೋಲ್ ಮಾಡಂಗಿದ್ರೆ ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ಒಂದ್ಸರಿ ನೀವು ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವೀಡಿಯೋ ಅನ್ನೋದು ಕಂಪ್ಲೀಟಾಗಿ ಅಪ್ಲೋಡ್ ಆಗೋಗುತ್ತೆ ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಓಕೆ, ಅಪ್ಲೋಡ್ ಆಗಿದ ನಂತರ ಆವಾಗ ಎಲ್ಲರ ಹತ್ರ ನಿಮ್ಮ ವೀಡಿಯೋ ಹೋಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಅವರು ಕಳಿಸ್ತಾರೆ, ಕಷ್ಟಪಟ್ಕೊಂಡು ವೀಡಿಯೋ ಮಾಡಿದ್ದೇನಪ್ಪ ಇವನು ಅಂದ್ಬಿಟ್ಟು ಕಳಿಸ್ತಾರೆ, ಅವರು ನೋಡ್ತಾರೆ. ಸೊ ನೋಡಿದ ನಂತರ ನಿಮ್ಗೆ ಲೈಕ್, ಕಮೆಂಟು, ಶೇರ್ಸು ಎಲ್ಲ ಬಂದ್ಬಿಡ್ತಾವೆ ನಿಮಗೆ. ಓಕೆನಾ, ಸಿಂಪಲ್ ಆಗಿ ಇದ್ರ ಮುಖಾಂತರ ಈಸಿಯಾಗಿ ನೀವು ಅಪ್ಲೋಡ್ ಅನ್ನೋದು ಮಾಡ್ಬೋದು. ಬಟ್ ಇದು ಬೇಸಿಕ್ ಇನ್ಫಾರ್ಮೇಷನ್ ಸಿಂಪಲ್ ಆಗಿ. ಓಕೆನಾ, ಇದು ಬೇಸಿಕ್ ಇನ್ಫಾರ್ಮೇಷನ್ ತುಂಬ ಜನ ಗೊತ್ತಿಲ್ಲ. ಇದನ್ನೆಲ್ಲ ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿ 100% ನಿಮ್ಮೊಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ ಗೈಸ್. ಓಕೆನಾ, ಸಿಂಪಲಾಗಿ ನಾನು ಅಪ್ಲೋಡ್ ಮಾಡ್ಕೊಳ್ಳೋಕೆ ಹೋಗಲ್ಲ, ನಾನು ಎಲ್ಲ ಕ್ಯಾನ್ಸಲ್ ಮಾಡಾಕ್ತೀನಿ ಗೈಸ್. ಓಕೆನಾ, ಈ ಥರ ಸಿಂಪಲಾಗಿ ಬಂದು ನಾನು ಈ ಥರ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ಗಳನ್ನು. ಆ್ಯಂಡ್ ನೀವು ಯಾವ ಥರ ಅಪ್ಲೋಡ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸರ್ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.